ಬಟರ್ಫ್ಲೈಸ್ ಚಾಯ್ಸ್ನ ಮತ್ತೊಂದು ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಕ್ಲಾಸಲ್ಲಿ ನಾವು ಮತ್ತೊಂದು ಎಕನಾಮಿಕ್ ಫ್ಯಾಕ್ಟರ್ ಆದಂತಹ ಪೊಲಿಟಿಕಲ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ ಬಗ್ಗೆ ಡಿಸ್ಕಸ್ ಮಾಡ್ತೇವೆ. ಪೊಲಿಟಿಕಲ್ ಎನ್ವಿರಾನ್ಮೆಂಟ್ ಪೊಲಿಟಿಕಲ್ ಸಿಸ್ಟಮ್ ವಿಚ್ ಪ್ರಿವೇಲ್ಸ್ ಇನ್ ಎ ಕಂಟ್ರಿ ಪ್ರಮೋಟ್ಸ್ ಆ್ಯಂಡ್ ಕಂಟ್ರೋಲ್ಸ್ ಆಕ್ಟಿವಿಟೀಸ್ ಆಫ್ ಬಿಸ್ನೆಸ್. ಪೊಲಿಟಿಕಲ್ ಎನ್ವಿರಾನ್ಮೆಂಟ್ ಅಂತ ಹೇಳಿದರೆ ಒಂದು ಕಂಟ್ರಿಯಲ್ಲಿ ಅಥವಾ ಒಂದು ದೇಶದಲ್ಲಿ ಅಸ್ತಿತ್ವದಲ್ಲಿರುವ ಒಂದು ಪೊಲಿಟಿಕಲ್ ಸಿಸ್ಟಮ್, ಒಂದು ಪೊಲಿಟಿಕಲ್ ಪಾರ್ಟಿ ಒಂದು ಬಿಸ್ನೆಸ್ನ ಕಂಟ್ರೋಲ್ ಮತ್ತು ಪ್ರಮೋಟ್ ಮಾಡುತ್ತೆ. ಬಿಸ್ನೆಸ್ ಆ್ಯಕ್ಟಿವಿಟಿಗಳನ್ನು ಕಂಟ್ರೋಲ್ ಮತ್ತು ಪ್ರಮೋಟ್ ಮಾಡುತ್ತೆ. ಅದನ್ನು ನಾವು ಪೊಲಿಟಿಕಲ್ ಎನ್ವಿರಾನ್ಮೆಂಟ್ ಅಂತ ಹೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಪಾಲಿಸೀಸ್ ಟುವರ್ಡ್ಸ್ ಬಿಸ್ನೆಸ್. ಒಂದು ಪೊಲಿಟಿಕಲ್ ಪಾರ್ಟಿ ಏನಾದರೂ ಪಾಲಿಸಿಗಳನ್ನ ಒಂದು ಬಿಸ್ನೆಸ್ಗೆ ರಿಲೇಟ್ ಆಗಿ ಇಂಟ್ರೊಡ್ಯೂಸ್ ಮಾಡಿದರೆ ಅದನ್ನು ನಾವು ಪೊಲಿಟಿಕಲ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ಹೇಳಿ ಕರಿತೇವೆ. ಪೊಲಿಟಿಕಲ್ ಎನ್ವಿರಾನ್ಮೆಂಟ್ ಅಂತ ಹೇಳಿದರೆ ನಾನು ಹೇಳಿದೆ, ಅದು ಒಂದು ಕಂಟ್ರಿಯಲ್ಲಿ ಅಸ್ತಿತ್ವದಲ್ಲಿರುವ ಪೊಲಿಟಿಕಲ್ ಪಾರ್ಟಿ ಇಂಟ್ರೊಡ್ಯೂಸ್ ಮಾಡೋ ಪಾಲಿಸೀಸ್ ಮೆಷರ್ಸ್ ಆಗಿರುತ್ತೆ. ಅದನ್ನು ಒಂದು ಬಿಸ್ನೆಸ್ ಫಾಲೋ ಮಾಡಬೇಕು. ಸೊ ಪೊಲಿಟಿಕಲ್ ಎನ್ವಿರಾನ್ಮೆಂಟ್ ಅಂತ ಹೇಳಿದರೆ ಗೌರ್ಮೆಂಟ್. ಸೊ ಒಂದು ಬಿಸ್ನೆಸ್ನ ಪ್ರಾಪರಾಗಿ ಮೇಂಟೈನ್ ಮಾಡೋದು, ಕಂಟ್ರೋಲ್ ಮಾಡೋದು ಒಂದು ಗೌರ್ಮೆಂಟ್ದು ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಸೊ ದೇರ್ ಆರ್ ಸಮ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಗೌರ್ಮೆಂಟ್ ಟುವರ್ಡ್ಸ್ ಬಿಸ್ನೆಸ್. ಬಿಸ್ನೆಸ್ಗೆ ರಿಲೇಟೆಡ್ ಆಗಿ ಗೌರ್ಮೆಂಟ್ಗೆ ಸರ್ಟೈನ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಸಪ್ಲೈ ಆಫ್ ಇನ್ಫಾರ್ಮೇಷನ್. It is the responsibility of governments to provide information which is useful to business in carrying out their business activity. ಇದೊಂದು ರೆಸ್ಪಾನ್ಸಿಬಿಲಿಟಿ ಆಗಿದೆ ಗೌರ್ಮೆಂಟ್ದು. ಏನಂತ ಹೇಳಿದರೆ, ಒಂದು ಬಿಸ್ನೆಸ್ಸಿಗೆ ಒಂದು ಕಂಟ್ರಿ ಅಥವಾ ಒಂದು ಗೌರ್ಮೆಂಟ್ ಅಂಡರಲ್ಲಿ ಬರೋ ಎಲ್ಲ ಬಿಸ್ನೆಸ್ಸಿಗೆ ಏನೆಲ್ಲ ಇನ್ಫಾರ್ಮೇಷನ್ ಕೊಡಬೇಕು, ಆ ಬಿಸ್ನೆಸ್ನ ಪ್ರಾಪರ್ ಗ್ರೋತಲ್ಲಿ ಕಂಟ್ರೋಲ್ ಮಾಡಲಿಕ್ಕೆ ಏನೆಲ್ಲ ಇನ್ಫಾರ್ಮೇಷನ್ ಕೊಡಬೇಕು ಅನ್ನೋದು ಒಂದು ಗೌರ್ಮೆಂಟ್ದು ರೆಸ್ಪಾನ್ಸಿಬಿಲಿಟಿ ಆಗಿದೆ. ಫಾರ್ ಎಕ್ಸಾಂಪಲ್, ಒಂದು ಗೌರ್ಮೆಂಟ್ ಏನೆಲ್ಲ ಇನ್ಫಾರ್ಮೇಷನ್ ಕೊಡುತ್ತೆ ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಕಂಟ್ರಿಯಲ್ಲಿ ಅಥವಾ ಒಂದು ದೇಶದಲ್ಲಿ ಟೆಕ್ನಾಲಜಿ, ಈ ಜನರೇಷನಲ್ಲಿ ಟೆಕ್ನಾಲಜಿ ಡೆವಲಪ್ ಆಗ್ತಾ ಇದೆ, ದಿನದಿಂದ ದಿನಕ್ಕೆ ಡೆವಲಪ್ ಆಗ್ತಿದೆ. ಸೊ ಓಲ್ಡ್ ಎಂಟರ್ಪ್ರಿನರ್ಸ್ಗೆ ಟೆಕ್ನಾಲಜಿ ಡೆವಲಪ್ಮೆಂಟ್ ಬಗ್ಗೆ ಟ್ರೈನಿಂಗ್, ಇನ್ಫಾರ್ಮೇಷನ್ ಎಲ್ಲ ಕೊಡಲಿಕ್ಕೆ ಈ ಗೌರ್ಮೆಂಟ್ ಮೆನಿ ಸ್ಕೀಮ್ಸ್ನ ಇಂಟ್ರೊಡ್ಯೂಸ್ ಮಾಡಿದೆ. ಈ ಸ್ಕೀಮ್ಸ್ ಮೂಲಕ ಒಂದು ಎಂಟರ್ಪ್ರಿನಿಯರ್ಗೆ ಅಥವಾ ಒಂದು ಬಿಸ್ನೆಸ್ ಪರ್ಸನಿಗೆ ಪ್ರಾಪರ್ ಇನ್ಫಾರ್ಮೇಷನ್ ಕೊಡುತ್ತೆ. ಮತ್ತು ಇನ್ನೊಂದು ಅಂತ ಹೇಳಿದರೆ ಫಿನಾನ್ಷಿಯಲ್ ಫೆಸಿಲಿಟಿ. ಒಂದು ಬಿಸ್ನೆಸ್ನ ರನ್ ಮಾಡಲಿಕ್ಕೆ ಅಥವಾ ಕಂಟ್ರೋಲ್ ಮಾಡಲಿಕ್ಕೆ ಫಿನಾನ್ಸ್ದು ಅವಶ್ಯಕತೆ ಇರುತ್ತೆ. ಸೊ ಒಂದು ಗೌರ್ಮೆಂಟ್ ಮೆನಿ ಸ್ಕೀಮ್ಸ್ನ ಇಂಟ್ರೊಡ್ಯೂಸ್ ಮಾಡಿದೆ. ಫಿನಾನ್ಷಿಯಲ್ ಫೆಸಿಲಿಟಿ ಪ್ರೊವೈಡ್ ಮಾಡುವಂಥ ಮೆನಿ ಸ್ಕೀಮ್ಸ್ನ ಇಂಟ್ರೊಡ್ಯೂಸ್ ಮಾಡಿದೆ. ಸೊ ಒಂದು ಬಿಸ್ನೆಸ್ಗೆ ಇದು ಪ್ರಾಪರ್ ಇನ್ಫಾರ್ಮೇಷನ್ನ ಕೊಡುತ್ತೆ, ಫಿನಾನ್ಷಿಯಲ್ ಫೆಸಿಲಿಟಿ ಬಗ್ಗೆ ಪ್ರಾಪರ್ ಇನ್ಫಾರ್ಮೇಷನ್ ಕೊಡುತ್ತೆ. ಸೊ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮತ್ತು ಫಿನಾನ್ಷಿಯಲ್ ಬೆನಿಫಿಟ್ದು ಐಡಿಯಾಸ್ ಅಥವಾ ಇನ್ಫಾರ್ಮೇಷನ್ ಒಂದು ಬಿಸ್ನೆಸ್ ಪರ್ಸನ್ಗೆ ಸಿಕ್ಕಿದರೆ ಅವನು ಅದನ್ನು ಪ್ರಾಪರಾಗಿ ಯುಟಿಲೈಸ್ ಮಾಡಿಕೊಂಡು ಒಂದು ಬಿಸ್ನೆಸ್ನ ಪ್ರಾಪರ್ ಗ್ರೋತ್ ಮಾಡ್ಬೋದಾಗಿದೆ. ಸೊ ಇದು ಒಂದು ಗೌರ್ಮೆಂಟ್ಗೆ ರೆಸ್ಪಾನ್ಸಿಬಿಲಿಟಿ ಆಗಿದೆ ಮತ್ತು ಇದು ಲೇಟರ್ ಇಟ್ಸ್ದು ಅಚೀವ್ಮೆಂಟ್ದು ಕೂಡ ಆಗುತ್ತೆ. ಸೆಕೆಂಡ್ ಒನ್ ಇಸ್ ಅಸಿಸ್ಟೆನ್ಸ್ ಟು ಸ್ಮಾಲ್ ಇಂಡಸ್ಟ್ರೀಸ್. It is the responsibility of the government to provide the required facilities and encourage the development of small-scale industries to overcome the problem faced by them. So, ಒಂದು ಗೌರ್ಮೆಂಟ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿದು ಡೆವಲಪ್ಮೆಂಟ್ಗೆ ಅಸಿಸ್ಟೆನ್ಸ್ ಮಾಡಬೇಕಾಗಿದೆ. ಅಸಿಸ್ಟೆನ್ಸ್ ಅಂತ ಹೇಳಿದರೆ ಪ್ರಾಪರ್ ಮೇಂಟೈನ್ ಮಾಡಬೇಕಾಗಿದೆ, ಅದಕ್ಕೆ ಗೈಡೆನ್ಸ್ ಕೊಡಬೇಕು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ. ಇದು ಹೇಗೆ ಗೌರ್ಮೆಂಟ್ ಗೈಡೆನ್ಸ್ ಕೊಡುತ್ತೆ ಅಂತ ಹೇಳಿದರೆ, ಒಂದು ಫಿನಾನ್ಷಿಯಲ್ ಫೆಸಿಲಿಟಿ ಇದ್ದರೆ ಇದನ್ನು ಪ್ರಾಪರಾಗಿ ಯುಟಿಲೈಸ್ ಮಾಡ್ಕೊಳ್ಳಿ, ಮತ್ತು ಬಿಸ್ನೆಸ್ನ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿದು ಗ್ರೋತಿಗೆ ಪ್ರಾಪರ್ ಟ್ರೈನಿಂಗ್ ಫೆಸಿಲಿಟೀಸ್ನ ಕೊಡುತ್ತೆ. ಸೊ ಈ ರೀತಿ ಅಸಿಸ್ಟೆನ್ಸ್ ಮಾಡೋದು ಒಂದು ಗೌರ್ಮೆಂಟ್ದು ರೆಸ್ಪಾನ್ಸಿಬಿಲಿಟಿ ಆಗಿದೆ. ಸೊ ಹೀಗೆ ಒಂದು ಗೌರ್ಮೆಂಟ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ಪ್ರಾಪರ್ ಗೈಡ್ಲೈನ್ಸ್ನ ಕೊಟ್ಟರೆ, ಅಸಿಸ್ಟೆನ್ಸ್ ಮಾಡಿದರೆ ಆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗೆ ಅವ್ರದ್ದು ಪ್ರಾಬ್ಲಮ್ನ ಓವರ್ಕಮ್ ಮಾಡಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ನೆಕ್ಸ್ಟ್ ಒನ್ ಇಸ್ ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ.
It is the responsibility of the government to transfer to private industries whatever discoveries are made by the government. ಏನಾದರೂ ಡಿಸ್ಕವರೀಸ್ ಅಥವಾ ಇನೋವೇಷನ್ಸ್ ಒಂದು ಗೌರ್ಮೆಂಟ್ ಮಾಡಿದರೆ, ಏನಾದರೂ ಟೆಕ್ನಾಲಜಿನ ಫೈಂಡ್ ಔಟ್ ಮಾಡಿದರೆ, ಆ ಟೆಕ್ನಾಲಜಿನ ಗೌರ್ಮೆಂಟ್ ಪ್ರೈವೇಟ್ ಸೆಕ್ಟರ್ಸ್ಗೆ ಟ್ರಾನ್ಸ್ಫರ್ ಮಾಡುತ್ತೆ ಫಾರ್ ಕಮರ್ಷಿಯಲ್ ಪ್ರೊಡಕ್ಷನ್. ಜಾಸ್ತಿ ಪ್ರೊಡಕ್ಷನ್ ಆಗಿ ಫಾರ್ ದ ಬೆನಿಫಿಟ್ ಆಫ್ ಕಮರ್ಷಿಯಲ್ ಪ್ರೊಡಕ್ಷನ್, ಗ್ರೋತ್ ಆಫ್ ಬಿಸ್ನೆಸ್, ಎಕನಾಮಿಕ್ ಗ್ರೋತ್. ಒಂದು ಬಿಸ್ನೆಸ್ ಪ್ರೊಡಕ್ಷನ್ ಜಾಸ್ತಿ ಆದರೆ ಅದು ಎಕನಾಮಿಕ್ ಗ್ರೋತಿಗೂ ಕಾರಣ ಆಗುತ್ತೆ. ಸೊ ಗೌರ್ಮೆಂಟ್ ಏನಾದರೂ ಟೆಕ್ನಾಲಜಿನ ಇಂಟ್ರೊಡ್ಯೂಸ್ ಮಾಡಿದರೆ ಅಥವಾ ಫೈಂಡ್ ಔಟ್ ಮಾಡಿದರೆ ಆ ಟೆಕ್ನಾಲಜಿನ ಪ್ರೈವೇಟ್ಗೆ ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಇಟ್ ಈಸ್ ಒನ್ ಆಫ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಗೌರ್ಮೆಂಟ್ ಫಾರ್ ಎಕನಾಮಿಕ್ ಗ್ರೋತ್. Fourth one is conducting inspection. It is the responsibility of the government to inspect the private business concern in order to make sure that they produce quality products and also to prevent the production and sale of substandard goods. So, conducting inspection ಅಂತ ಹೇಳಿದರೆ ಇದೊಂದು ರೆಸ್ಪಾನ್ಸಿಬಿಲಿಟಿ ಆಗಿದೆ ಗೌರ್ಮೆಂಟ್ದು. ಈ ರೆಸ್ಪಾನ್ಸಿಬಿಲಿಟಿಯಲ್ಲಿ ಬಿಸ್ನೆಸ್ಗೆ ಗೌರ್ಮೆಂಟ್ ಏನು ಮಾಡುತ್ತೆ ಅಂತ ಹೇಳಿದರೆ ಇನ್ಸ್ಪೆಕ್ಷನ್ ಕಂಡಕ್ಟ್ ಮಾಡುತ್ತೆ. ವೈ ಇಟ್ ವಿಲ್ ಕಂಡಕ್ಟ್ ಇನ್ಸ್ಪೆಕ್ಷನ್? ಏನಕ್ಕೆ ಬಿಸ್ನೆಸ್ ಮೇಲೆ ಇನ್ಸ್ಪೆಕ್ಷನ್ನ ಒಂದು ಗೌರ್ಮೆಂಟ್ ಕಂಡಕ್ಟ್ ಮಾಡುತ್ತೆ ಅಂತ ಹೇಳಿದರೆ, ಒಂದು ಬಿಸ್ನೆಸ್ ಪ್ರಾಪರ್ ಕ್ವಾಲಿಟಿ, ಒಳ್ಳೆ ಕ್ವಾಲಿಟಿದು ಗೂಡ್ಸ್ನ ಪ್ರೊಡ್ಯೂಸ್ ಮಾಡ್ತಾ ಇದೆಯಾ, ಇದರಿಂದ ಕನ್ಸ್ಯೂಮರ್ಸ್ಗೆ ಏನಾದರೂ ಎಫೆಕ್ಟ್ ಇದೆಯಾ ಅಂತ ವೆರಿಫೈ ಮಾಡಲಿಕ್ಕೆ ಅಥವಾ ಚೆಕ್ ಮಾಡಲಿಕ್ಕೆ ಒಂದು ಗೌರ್ಮೆಂಟ್ ಇನ್ಸ್ಪೆಕ್ಷನ್ಸ್ನ ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಬೇಸಿಸಲ್ಲಿ ಕಂಡಕ್ಟ್ ಮಾಡುತ್ತೆ ಅಥವಾ ಸಡನ್ ಆಗಿ ಕಂಡಕ್ಟ್ ಮಾಡುತ್ತೆ. ಸೊ ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗೆ ಒಂದು ಭಯ ಇರುತ್ತೆ, ಗೌರ್ಮೆಂಟ್ ಇನ್ಸ್ಪೆಕ್ಷನ್ ಇರುತ್ತೆ. ಸೊ ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಪ್ರಾಪರ್ ಗೂಡ್ಸ್ನ ಸರ್ವೀಸಸ್ನ ಪ್ರೊಡ್ಯೂಸ್ ಮಾಡ್ಬೋದಾಗಿದೆ. ಸೊ ಇಟ್ಸ್ ಒನ್ ಆಫ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಗೌರ್ಮೆಂಟ್ ಟುವರ್ಡ್ಸ್ ಬಿಸ್ನೆಸ್. ನೆಕ್ಸ್ಟ್ ಒನ್ ಈಸ್ ಇನ್ಸೆಂಟಿವ್ಸ್ ಟು ಹೋಮ್ ಇಂಡಸ್ಟ್ರಿ. It is the responsibility of the government to encourage the development of home industries by providing them various incentives and subsidies. ಒಂದು ಗೌರ್ಮೆಂಟ್ ಏನು ಮಾಡುತ್ತೆ ಅಂತ ಹೇಳಿದರೆ, ಒಂದು ಕಂಟ್ರಿದು ಹೋಮ್ ಇಂಡಸ್ಟ್ರಿ ಅಂತ ಹೇಳಿದರೆ ಒಂದು ಪರ್ಟಿಕ್ಯುಲರ್ ಕಂಟ್ರಿದು ಸ್ವಂತ ದೇಶದ ಬಿಸ್ನೆಸ್ ಆಗಿರುತ್ತೆ. ಹೋಮ್ ಇಂಡಸ್ಟ್ರಿದು ಬಿಸ್ನೆಸ್ನ ಪ್ರಮೋಟ್ ಮಾಡಲಿಕ್ಕೆ, ಎಕ್ಸ್ಪೋರ್ಟ್ಸ್ನ ಜಾಸ್ತಿ ಮಾಡಿ ಇಂಪೋರ್ಟ್ನ ಕಡಿಮೆ ಮಾಡಲಿಕ್ಕೆ ವೇರಿಯಸ್ ಇನ್ಸೆಂಟಿವ್ಸ್ನ ಒಂದು ಬಿಸ್ನೆಸ್ಗೆ ಗೌರ್ಮೆಂಟ್ ಪ್ರೊವೈಡ್ ಮಾಡುತ್ತೆ. ಸಬ್ಸಿಡಿ ಮೂಲಕ ಅಥವಾ ಬೆನಿಫಿಟ್ಸ್ನ ಪ್ರೊವೈಡ್ ಮಾಡೋದ್ರ ಮೂಲಕ ಇನ್ಸೆಂಟಿವ್ಸ್ನ ಹೋಮ್ ಇಂಡಸ್ಟ್ರಿಗೆ ಕೊಡುತ್ತೆ. ಸೊ ಇಂಡಸ್ಟ್ರಿ ಗ್ರೋತ್ ಆಗುತ್ತೆ, ಇದರಿಂದ ಎಕನಾಮಿಕ್ ಗ್ರೋತ್ ಕೂಡ ಆಗುತ್ತೆ. ಸೊ ಇಟ್ಸ್ ಒನ್ ಆಫ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಗೌರ್ಮೆಂಟ್ ಟು ಪ್ರೊವೈಡ್ ಇನ್ಸೆಂಟಿವ್ಸ್ ಟು ಹೋಮ್ ಇಂಡಸ್ಟ್ರಿ ಟು ಪ್ರಮೋಟ್ ದ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಆಫ್ ಹೋಮ್ ಕಂಟ್ರಿ. ಸೊ ನಿಮಗೆ ಈಗ ಎಲ್ಲ ರೆಸ್ಪಾನ್ಸಿಬಿಲಿಟಿ, ಒಂದು ಗೌರ್ಮೆಂಟು ಎಲ್ಲ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ದ ಬಿಸ್ನೆಸ್ ಅರ್ಥ ಆಗಿದೆ. ಸೊ ರೆಸ್ಪಾನ್ಸಿಬಿಲಿಟಿ ಈಗಿದೆ: ಸಪ್ಲೈ ಆಫ್ ಇನ್ಫಾರ್ಮೇಷನ್, ಅಸಿಸ್ಟೆನ್ಸ್ ಟು ಸ್ಮಾಲ್ ಇಂಡಸ್ಟ್ರೀಸ್, ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ, ಕಂಡಕ್ಟಿಂಗ್ ಇನ್ಸ್ಪೆಕ್ಷನ್ಸ್ ಆ್ಯಂಡ್ ಇನ್ಸೆಂಟಿವ್ಸ್ ಟು ಹೋಮ್ ಇಂಡಸ್ಟ್ರೀಸ್. ಸೊ ನಿಮಗೆ ಈಗ ಈ ವಿಡಿಯೋದೆಲ್ಲ ಕಾನ್ಸೆಪ್ಟ್ಸ್ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ನಿಮಗೆ ಏನಾದರೂ ಡೌಟ್ಸ್ ಇದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಿಮಗೆ ಏನಾದರೂ ವೀಡಿಯೋಸ್ ಎಲ್ಲಿ ಚೇಂಜಸ್ ಬೇಕಾಗಿದ್ರೆ, ಏನಾದರೂ ನ್ಯೂ ಇನ್ಫಾರ್ಮೇಷನ್, ಎಕ್ಸ್ಟ್ರಾ ಅಡಿಷ್ನಲ್ ಇನ್ಫಾರ್ಮೇಷನ್ ಬೇಕಾಗಿದ್ರೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಆಲ್. ಎಲ್ಲರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್.